ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲಿಕುಮಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗಲ್ಲಿ ಯಾವ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ನೋಡ್ಕೊಂಬರೋಣ ಬನ್ನಿ. ಅದೇ ರೀತಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಹಾಗಾದರೆ ಇನ್ಯಾಕೆ ತಡ, ನೋಡ್ಕೊಂಬರೋಣ ಬನ್ನಿ. ಇವತ್ತು ನಾನು ನಿಮಗೆ ಹುರುಳಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ಮಳೆಗೆ ಮೈ ಎಲ್ಲ ಬೆಚ್ಚಗೆ ಆಗ್ತದೆ, ತುಂಬ ಒಳ್ಳೇದಾಗ್ತದೆ. ಹುರುಳಿಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಅನ್ನ ತಗೊಂಡಿದ್ದೇನೆ ನೋಡಿ. ಇಲ್ಲಿ ನಾನು ಇಬ್ಬರಿಗಾಗುವಷ್ಟು ಸಾರು ಮಾಡ್ತಾ ಇದ್ದೇನೆ. 1/4 ಕಪ್ಗಿಂತ ಜಾಸ್ತಿ ಹುರುಳಿಕಾಳನ್ನ ತಗೊಂಡಿದ್ದೇನೆ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದ್ರೆ ಕೆಂಪಗೆ ಆಗ್ಬೇಕು, ಹಾಗೆ ಪರಿಮಳ ಕೂಡ ಬರ್ತದೆ ಹುರಿಯುವಾಗ. ಅಷ್ಟು ಹುರ್ಕೊಳ್ಬೇಕು. ನೋಡಿ ಕೆಂಪಗೆ ಯಾವ್ದದ್ದು ಗೊತ್ತಾಗ್ತದೆ ನಿಮ್ಗೆ. ಇನ್ನು ಸ್ವಲ್ಪ ಕೆಂಪಗೆ ಆಗ್ಲಿ, ಒಳ್ಳೆ ಪರಿಮಳ ಬರ್ತದೆ, ಅಲ್ಲಿಯವರೆಗೆ ಇದನ್ನ ನೀವು ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಫ್ರೈ ಆಗಿದೆ ನೋಡಿ ಹುರುಳಿಕಾಳು. ಇದನ್ನ ಒಂದು ಪ್ಲೇಟಿಗೆ ಹಾಕೊಳ್ಳಿ. ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಇಲ್ಲಿ ನಾನು ಒಂದು 3 ಉದ್ದ ಮೆಣಸನ್ನ ತಗೊಂಡಿದ್ದೇನೆ. ಖಾರ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಒಂದು ಮೆಣಸು ಜಾಸ್ತಿ ಹಾಕೊಳ್ಳಿ. ಹಾಗೆ 1ರಿಂದ 1.5 ಸ್ಪೂನ್ ಅಷ್ಟು ನಾನಿಲ್ಲಿ ಕೊತ್ತಂಬರಿ ಬೀಜವನ್ನು ಕೂಡ ತಗೊಂಡಿದ್ದೇನೆ. ಹಾಗೆ 1 ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೊಳ್ಳಿ. ಒಂದ್ ಸ್ವಲ್ಪ ಮೆಂತೆ ಕಾಳು ಕೂಡ ಹಾಕೊಳ್ಬೇಕು, ಒಳ್ಳೆ ಪರಿಮಳ ಬರ್ತದೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಒಂದು 4-5 ಮಣಿ ಸಾಕು. ಎಲ್ಲವನ್ನ ಫ್ರೈ ಮಾಡ್ಕೊಳ್ಬೇಕು. ಈಗ ಫ್ರೈ ಆಗಿದೆ ನೋಡಿ, ಇದನ್ನು ಕೂಡ ಒಂದು ಪ್ಲೇಟಿಗೆ ಹಾಕೊಂಡು ಇಟ್ಕೊಳ್ಳಿ. ಹಾಗೆ ಒಂದು ಕುಕ್ಕರ್ ಅನ್ನ ತಗೊಳ್ಳಿ. ಕುಕ್ಕರಿಗೆ ನೀವು ಫ್ರೈ ಮಾಡಿ ಇಟ್ಕೊಂಡಿದ್ದೀರ ಅಂದ್ರೆ ಹುರಿದ ಹುರುಳಿ ಕಾಳನ್ನ ಹಾಕೊಳ್ಬೇಕು. ಹಾಗೆ ಸ್ವಲ್ಪ ನೀರನ್ನ ಹಾಕಿ, ಸ್ವಲ್ಪ ಅಂದ್ರೆ ಅದು ಮುಳುಗುವಷ್ಟು ನೀರನ್ನ ಹಾಕೊಳ್ಬೇಕು. ನೀರನ್ನ ಹಾಕಿ ಇದನ್ನ ಒಳ್ಳೆ ಬೇಯಿಸ್ಕೊಳ್ಬೇಕು. ಅಂದ್ರೆ ಒಂದು 2ರಿಂದ 3 ವಿಸಿಲ್ ಆಗುವಷ್ಟು ಕೂಗಿಸ್ಕೊಳ್ಳಿ. ಮೆತ್ತಗೆ ಆಗ್ಬೇಕು, ಅಲ್ಲಿವರೆಗೆ ಇದನ್ನ ಬೇಯಿಸ್ಕೊಳ್ಳಿ. ನಂತರ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳುವ. ನೋಡಿ ಇಲ್ಲಿ ಫ್ರೈ ಮಾಡಿಟ್ಕೊಂಡ ಕೊತ್ತಂಬರಿ, ಜೀರಿಗೆ, ಮೆಣಸು ಇದೆ. ಹಾಗೆ ಒಂದು ಚಿಕ್ಕ ಗಾತ್ರದಲ್ಲಿ ಹುಳಿ ಹಾಕೊಳ್ಳಿ. ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನ ಆಡ್ ಮಾಡ್ಕೊಳ್ಳಿ. ಸ್ವಲ್ಪ ತೆಂಗಿನ ತುರಿ ಹಾಕಿದ್ರೆ ಸಾಕು. ಹಾಗೆ ಒಂಚೂರು ಬೆಲ್ಲ ಕೂಡ ಆಡ್ ಮಾಡ್ಕೊಳ್ಳಿ. ಎಲ್ಲವನ್ನ ಇದ ಚೆನ್ನಾಗಿ ರುಬ್ಕೊಳ್ಬೇಕು. ನಾನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ನೋಡಿ. ಫಸ್ಟಿಗೆ ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಕುಕ್ಕರ್ ಇದ್ದು ವಿಸಿಲ್ ಎಲ್ಲ ಹೋಗಿದ್ರೆ ಓಪನ್ ಮಾಡಿ ನೋಡಿ, ಹುರುಳಿಕಾಳು ಒಳ್ಳೆ ಬೆಂದಿದೆ. ಇಷ್ಟು ಬೇಯಬೇಕು. ನೋಡಿದ್ರಲ್ಲ, ಇದನ್ನ ಬದಿಗಿಡಿ, ಸ್ವಲ್ಪ ತಣಿಲಿಕ್ಕೆ ಬಿಡ್ಕೊಳ್ಬೇಕು ಇದನ್ನ. ನಾನು ಇಲ್ಲಿ ತಣಿಲಿಕ್ಕೆ ಬಿಡ್ತೇನೆ. ಹಾಗೆ ರುಬ್ಕೊಂಡದ್ದು ಕೂಡ ನೋಡುವ ಹೇಗಾಗಿದೆ ಅಂತ. ನೋಡಿ ಇಷ್ಟು ನುಣ್ಣಗೆ ರುಬ್ಕೊಳ್ಳಿ. ನಂತರ ಇದಕ್ಕೆ ನಾವು ಹುರುಳಿಕಾಳನ್ನ ಹಾಕಿ ರುಬ್ಕೊಳ್ಬೇಕು. ಅದನ್ನ ತರಿಯಾಗಿ ರುಬ್ಕೊಳ್ಬೇಕು. ತಣ್ಣಗೆ ಆದ ನಂತರನೇ ಹಾಕೊಳ್ಳಿ. ಹುರುಳಿಕಾಳನ್ನ 2 ತುಂಡು ಆಗುವಷ್ಟು ಬಾಯಿಗೆ ಸಿಗ್ಬೇಕು, ಆಗ ಚೆನ್ನಾಗಿರ್ತದೆ. ಇಲ್ಲಾದ್ರೆ ಸಾರು ಖಾಲಿ ಸಾರಾಗ್ತದೆ. ಅದಕ್ಕೆ ಈಗ ಇದನ್ನ ನಾನು ರುಬ್ಕೊಂಡು ಬರ್ತೇನೆ. ಹುರುಳಿಕಾಳು ಬೇಯಿಸಿದ ಸ್ವಲ್ಪ ನೀರನ್ನು ಕೂಡ ಆಡ್ ಮಾಡ್ಕೊಂಡಿದ್ದೇನೆ, ಬೇರೆ ನೀರು ಆಡ್ ಮಾಡ್ಲಿಲ್ಲ. ನೋಡಿ ಈ ತರ ಹುರುಳಿಕಾಳು ಸ್ವಲ್ಪ ಸ್ವಲ್ಪ ಕಟ್ಟಾದಾಗೆ ಇದೆ. ಇಷ್ಟು ಸಾಕು. ಈಗ ನಾವು ಒಂದು ಪಾತ್ರೆಗೆ ಇದನ್ನ ಹಾಕೋಬೇಕು. ಇಲ್ಲಿ ನೋಡಿ ಹುರುಳಿಕಾಳು ಬೇಯಿಸಿದ ನೀರು ಸ್ವಲ್ಪ ಇಟ್ಕೊಂಡಿದ್ದೇನೆ. ಅದೇ ಪಾತ್ರೆಗೆ ನಾನು ರುಬ್ಕೊಂಡ ಮಸಾಲೆ ಇದೆಯಲ್ಲ, ಅದನ್ನು ಕೂಡ ಹಾಕ್ತೇನೆ. ಹಾಕಿ ನಿಮ್ಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಮಾಡ್ಕೊಳ್ಬೇಕು. ಅಂದ್ರೆ ಸಾರು ಮಾಡ್ತಾ ಇರೋದು ನಾವು. ತುಂಬಾ ರುಚಿಯಾಗಿರ್ತದೆ. ಹಾಗೆ ನಾನಿಲ್ಲಿ ಚಿಕ್ಕ ಗಾತ್ರದಲ್ಲಿ ಇಂಗನ್ನ ನೀರ್ ಮಾಡ್ಕೊಂಡು ಹಾಕ್ತಾ ಇದ್ದೇನೆ. ಹುಡಿ ಇದ್ರೆ ಅದನ್ನ ಹಾಕೋಬಹುದು. ನಂತರ ನೀವು ಸಾರನ್ನ ತೆಳ್ಳಗೆ ಮಾಡ್ಕೊಳ್ಬೇಕು. ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ನಾನಿಲ್ಲಿ ನೋಡಿ ಈ ತರ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ದಪ್ಪಕ್ಕಿದೆ. ಹಾಗೆ ಇದಕ್ಕೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನಂತರ ಇದನ್ನ ಗ್ಯಾಸ್ ಮೇಲಿಟ್ಟು ಕುದಿ ಬರ್ಲಿಕ್ಕೆ ಬಿಡಬೇಕು. ಇನ್ನು ತೆಳ್ಳಗೆ ಮಾಡ್ಕೋಬಹುದು, ಇಷ್ಟು ದಪ್ಪ ಬೇಕಂತಿಲ್ಲ. ನಿಮ್ಗೆ ಬೇಕಾದಷ್ಟು ಇಟ್ಕೊಳ್ಳಿ. ನೋಡಿ ಒಳ್ಳೆ ಕುದಿ ಬರ್ಲಿಕ್ಕೆ ಆಯ್ತೀಗ. ಬೇಕಾದ್ರೆ ಉಪ್ಪು, ಖಾರ, ಹುಳಿ ಎಲ್ಲ ನೋಡ್ಕೊಳ್ಳಿ. ಬೇಕಾದ್ರೆ ಬೆಲ್ಲ ಕೂಡ ಸೇರಿಸ್ಕೋಬಹುದು ನೀವು. ಈಗ ಇದಕ್ಕೊಂದು ಒಗ್ಗರಣೆಯನ್ನ ಕೊಡ್ಬೇಕು. ಒಗ್ಗರಣೆಗೆ ನೋಡಿ ಕಾವಲಿ ಇಟ್ಕೊಂಡಿದ್ದೇನೆ, ಎಣ್ಣೆ ಹಾಕೊಳ್ಳಿ. ಹಾಗೆ ಸ್ವಲ್ಪ ಸಾಸಿವೆಯನ್ನ ಹಾಕಿ. ಸಾಸಿವೆ ಚಟಪಟ ಹೇಳಿದ ನಂತರ ಇಲ್ಲಿ ನಾನು ಒಂದು ಮೆಣಸನ್ನ ಕಟ್ ಮಾಡಿ ಹಾಕೊಂಡಿದ್ದೇನೆ. ನಂತರ ಕರಿಬೇವಿದ್ರೆ ಅದನ್ನು ಕೂಡ ಇಲ್ಲಿ ಆಡ್ ಮಾಡ್ಕೊಳ್ಳಿ. ನೀವು ಬೆಳ್ಳುಳ್ಳಿ ಹಾಕುದಾದ್ರೆ ಬೆಳ್ಳುಳ್ಳಿ ಕೂಡ ಆಡ್ ಮಾಡಬಹುದು, ಒಳ್ಳೆ ಪರಿಮಳ ಬರ್ತದೆ. ಹಾಗೆ ನೋಡಿ ಕರಿಬೇವನ್ನ ಆಡ್ ಮಾಡ್ಕೊಂಡಿದ್ದೇನೆ. ಈಗ ಈ ಒಗ್ಗರಣೆಯನ್ನ ಹುರುಳಿ ಸಾರಿಗೆ ಸೇರಿಸ್ಕೊಳ್ಳಿ. ಇದನ್ನ ನೀವು ಅನ್ನ ಜೊತೆ ಆರಾಮಾಗಿ ತಿನ್ಬಹುದು. ಮಳೆಗಾಲಕ್ಕೆ ತುಂಬಾ ಒಳ್ಳೇದು. ಹಾಗೆ ಹುರುಳಿಕಾಳು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಮಕ್ಕಳೆಲ್ಲ ತಿನ್ನದಿದ್ದಾಗ ಈ ತರ ನೀವು ಮಾಡಿಕೊಡ್ಬಹುದು. ಮಳೆಗಾಲದಲ್ಲಿ ಏನು ತರಕಾರಿ ಸಿಗದಿದ್ದಾಗ ಈ ತರ ಸಾರನ್ನ ಮಾಡ್ಕೊಂಡು ಕುಡೀರಿ, ತುಂಬಾ ಒಳ್ಳೇದು. ಹಾಗೆ ಈ ರೆಸಿಪಿಯನ್ನ ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೆ ಎಲ್ರಿಗೂ ಇದನ್ನ ಶೇರ್ ಮಾಡಿ. ಅದೇ ರೀತಿ ಮಾಡಿ ಇದನ್ನ ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಏನ್ ಅನ್ಸ್ತಂತ
ಹೇಳಿ ನನಗೆ. ನನಗೂ ಖುಷಿ ಆಗ್ತದೆ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.